ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ 4ನೇ ಆರೋಪಿ ಅಂತ ಈಗ ಉಲ್ಲೇಖ ಮಾಡಲಾಗಿದೆ. ಪ್ರೀತಂ ಗೌಡಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೆನ್ಡ್ರೈವ್ ಖರೀದಿ, ಪೆನ್ಡ್ರೈವ್ ಅನ್ನ ಹಂಚಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆ ಇವರಿಗೆ ನೋಟಿಸ್ ಕೊಡಲಾಗಿದೆ. ಎಫ್ಐಆರ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಪ್ರೀತಂ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ಅನ್ನ ಹಂಚಿದ್ದಾರೆ, ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಅನ್ನುವಂಥ ಕಾರಣವನ್ನ ಕೊಟ್ಟು ಈಗ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಸ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ ಈಗ. ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಸ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಅಲ್ಲ ಇಲ್ಲಿಗೆ ವಾಪಸ್ ಬಂದು ರಿವರ್ಸ್ ಗೊತ್ತಿಲ್ಲ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ ಈಗ. ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಸ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಅಲ್ಲ ಇಲ್ಲಿಗೆ ವಾಪಸ್ ಬಂದು ರಿವರ್ಸ್ ಗೊತ್ತಿಲ್ಲ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ ಈಗ. ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಸ್ ಮಾಡ್ತೀನಿ.